3 ದಿವಸದಿಂದ ಏನಾಗಿದೆ, ಚೈನಾ ಮಾರುಕಟ್ಟೆಯಲ್ಲಿ ಅಲ್ಲಿ ಸರ್ಕಾರ ಸ್ವಲ್ಪ ಸಡಿಲ ಮಾಡೋರೆ. ಫಸ್ಟ್ ಏನು ಮಾಡಿದ್ರು, ರಿಸ್ಟ್ರಿಕ್ಟ್ ಮಾಡಿದ್ರು, ಸ್ವಲ್ಪ ಸಡಿಲ ಮಾಡೋರೆ. ನಮ್ಮ ಗೌರ್ಮೆಂಟ್ ಪರ್ಮಿಷನ್ ಇಲ್ಲದೆ ಬೇರೆ ಅಲ್ಲಿಯ ಖಾಸಗಿ ಗಣಿಗಳು ಹೊರಗಡೆ ನೀವು ಎಕ್ಸ್ಪೋರ್ಟ್ ಮಾಡೋಂಗಿಲ್ಲ ಅಂತ ಅದನ್ನು ಸ್ವಲ್ಪ ರಿಲ್ಯಾಕ್ಸ್ ಮಾಡೋರೆ. ಸೊ ಇದು ತಿರ್ಗಾ ಯಾವಾಗ ಅವರು ಇದೆಲ್ಲ ಹೇಳ್ತಿದ್ದಲ್ಲ, ಯಾವಾಗ ಏನು ವಸ್ತುಸ್ಥಿತಿ ಬದಲಾಗುತ್ತೋ ವಿಶ್ವ ಮಾರುಕಟ್ಟೆಯಲ್ಲಿ, ವಿಶ್ವ ರಾಜಕೀಯದಲ್ಲಿ ಸ್ವಲ್ಪ ವೇರಿಯೇಷನ್ ಆಗುತ್ತೆ. ಆದರೆ ಚಿನ್ನ ಮತ್ತು ಬೆಳ್ಳಿಗೆ ನೀವು ಹೂಡಿಕೆ ಮಾಡಿದರೆ ನಿಮ್ಗೆ ಯಾವತ್ತೂ ಲಾಸ್ ಆಗಲ್ಲ. ಆದರೆ ಇವತ್ತೇ ತಗೊಂಡು ಮುಂದಿನ ವಾರ ಮಾರ್ತೀವಿ ಅನ್ನೋ ಥರದ ವ್ಯಾಪಾರ ಅಲ್ಲವೇ ಅಲ್ಲ. ಹಿಂದಿನಿಂದನೂ ಅಷ್ಟೇ ವರ್ಷಾನುಗಟ್ಲೆಗೆ ಏನೋ ಒಂದು ಕಾರಣಕ್ಕೆ ತೆಗೆದಿಟ್ಟಿರ್ತಾರೆ. ಈ ವರ್ಷ ತಗೊಂಡ್ರೆ ಮುಂದೆ ಬೆಳೆ ಸಂದರ್ಭದಲ್ಲಿ ರೈತರು ಅದನ್ನು ಬಳಕೆ ಮಾಡ್ತಾರೆ, ಮಾರಕ್ಕೆ ಹೋಗಲ್ಲ. ಮರುಬಳಕೆ ಅಂದರೆ ಗಿರ್ವಿ ಇಡ್ತಾರೆ. ನಿಮಗೆ ಬೇರೆ ಯಾವುದೇ ವಸ್ತುಗಳನ್ನು ಎಕ್ಸೆಪ್ಟ್ ಭೂಮಿ ಬಿಟ್ಟರೆ, ರಿಯಲ್ ಎಸ್ಟೇಟ್ ಬಿಟ್ಟರೆ ಬೇರೆ ಏನೇ ವಸ್ತು ತಗೊಂಡ್ರು ನೀವು ಗಿರ್ವಿ ಇಟ್ಕೊಳ್ಳಲ್ಲ. ಮೊಬೈಲ್ ಯಾರು ಗಿರ್ವಿ ಇಟ್ಕೊತಾರೆ, ಕ್ಯಾಮ್ರಾ ಯಾರು ಗಿರ್ವಿ ಇಟ್ಕೊತಾರೆ. ಸೊ ಇವತ್ತು ಕಾರ್ಗಳೇನೋ ಸ್ವಲ್ಪ ಲೋನ್ ಕೊಡ್ತಾರೆ, ಮಾಡ್ತಾರೆ, ವೆಹಿಕಲ್ ಅದು ತುಂಬ ಕಡಿಮೆ ಪ್ರಮಾಣ ಇರ್ತದೆ. ನಿಮಗೆ 80-85% 90% ವ್ಯಾಲ್ಯೂ ಮೇಲೆ ಲೋನ್ ಕೊಡುವಂಥದ್ದು ಚಿನ್ನ ಮತ್ತು ಬೆಳ್ಳಿ. ಫಸ್ಟು ಚಿನ್ನ ಮಾತ್ರ ಇತ್ತು, ಈಗ ಬೆಳ್ಳಿ ಕೂಡ ಗಿರ್ವಿ ಇಟ್ಕೋಬೋದು ಅಂತೇಳಿ RBI ರೂಲ್ಸ್ ಮಾಡಿ ಅದು ಹೊಸ ರೂಲ್ಸನ್ನು ಹೊರಡಿಸಿದ್ದಾರೆ. ಈಗ ಬೆಳ್ಳಿಗೂ ಕೂಡ ಹಾಲ್ ಮಾರ್ಕು ಕಂಪಲ್ಸರಿ ಹಾಕಬೇಕು ಅಂತ ಇದೆ. ಈಗ ಬ್ಯಾಂಕುಗಳಲ್ಲಿ ಸ್ವಲ್ಪ ಪ್ರಮಾಣದ ಸಿದ್ಧತೆ ನಡೀತಾ ಇದೆ. ಯಾಕೆಂದರೆ ಬೆಳ್ಳಿಯನ್ನು ಗಿರ್ವಿ ಇಟ್ಕೋಬೇಕಾದ್ರೆ ದೊಡ್ಡ ಪ್ರಮಾಣದ ಜಾಗ ಬೇಕಾಗುತ್ತೆ ಅಂತ. ಹಾಗಾಗಿ ಚಿನ್ನ ಮತ್ತು ಬೆಳ್ಳಿಗೆ ನೀವೇನಾದ್ರು ಇನ್ವೆಸ್ಟ್ಮೆಂಟ್ ಮಾಡಿದ್ದು ಲಾಸ್ ಆಗಲ್ಲ. ಇನ್ವೆಸ್ಟ್ಮೆಂಟ್ ದೃಷ್ಟಿಯಿಂದ ಸ್ವಲ್ಪ ನೀವು ಕಲ್ತ್ಕೋಬೇಕಾಗುತ್ತೆ. ಸುಮ್ಮನೆ ಯಾವುದೋ ನಾವು ಸೋಷಿಯಲ್ ಮೀಡಿಯಾ ನೋಡಿ ಪರ್ಚೇಸ್ ಮಾಡೋಕ್ಕಾಗಲ್ಲ. ಸ್ವಲ್ಪನಾದ್ರೂ ಇನ್ವೆಸ್ಟ್ಮೆಂಟ್ ಅವ್ರಿಗೆ ವಿಶ್ವದ ವಾಣಿಜ್ಯ ಮಾರುಕಟ್ಟೆಗಳ ರೀತಿ ನೀತಿಗಳು, ಅದರಲ್ಲಿ ನಡೆಯೋ ಏರೋ ಇಳಿತಗಳು, ಇದ್ರ ಬಗ್ಗೆ ಸ್ವಲ್ಪನಾದರೂ ನಾಲೆಡ್ಜು ಇರಬೇಕಾಗ್ತದೆ. ಅಬ್ಸರ್ವೇಷನ್ ಸ್ಟಡಿ, ಯಾವ ಕಾಲಮಾನದಲ್ಲಿ ಏನೇನಾಗುತ್ತೆ ಅನ್ನೋದು ಅದನ್ನು ಅರ್ಥ ಮಾಡ್ಕೋಬೇಕು. ಅಷ್ಟು ಮಾಡ್ಕೊಂಡ್ರೆ ಹೊರತು ನಿಮಗೆ ಇವತ್ತು ಹೂಡಿಕೆ ಮಾಡಿ ಇನ್ನೊಂದು ದಿನ ಅದು ಚಿನ್ನ ಮತ್ತು ಬೆಳ್ಳಿ ಯಾವತ್ತೂ ಮೇಲಕ್ಕೆ ಹೋಗುತ್ತೆ. ಯಾವತ್ತೂ ಅದರ ಉಪಯೋಗ ತುಂಬ ಇದೆ. ಈಗ ಬೆಳ್ಳಿ ಉಪಯೋಗ ನಾವು ಸ್ಯಾಟಲೈಟ್ಗಳಲ್ಲಿ ನೋಡ್ಬೋದು, ಎಲೆಕ್ಟ್ರಾನಿಕ್ಸ್ ಐಟಮ್ಗಳಲ್ಲಿ ನೋಡ್ಬೋದು, ಮುಖ್ಯವಾಗಿ ಬ್ಯಾಟ್ರಿ ಇಂಡಸ್ಟ್ರಿ, ಎನರ್ಜಿ ಇಂಡಸ್ಟ್ರಿಯಲ್ಲಿ ನೋಡ್ಬೋದು. ಎಲ್ಲದರಲ್ಲೂ ಬಳಕೆ ಆಗ್ತಾರೆ. ಔಷಧಿಲಿ ಬಳಸ್ತಾರೆ, ಚಿನ್ನನೂ ಕೂಡ ಸ್ಯಾಟಲೈಟಲ್ಲಿ ಬಳಸ್ತಾರೆ. ಸೊ ಹಾಗಾಗಿ ಅದರ ಲಭ್ಯತೆ ಕಡಿಮೆ ಇದೆ. ಇದು ತಾತ್ಕಾಲಿಕ ಅಷ್ಟೇ. ಇವತ್ತು ನೋಡಿ ವ್ಯಾಪಾರದಲ್ಲಿ ಹೂಡಿಕೆ ಮಾಡಿರೋರು ಯಾರೂ ಮಾರ್ತಾ ಇಲ್ಲ. ಈಗ ಕಡಿಮೆ ಆದಾಗ ಯಾರು 2.5 ಲಕ್ಷ 3 ಲಕ್ಷಕ್ಕೆ ತಗೊಂಡವ್ರೆ ಅಥವಾ 3.5 ಲಕ್ಷಕ್ಕೂ ಕೊಂಡ್ಕೊಂಡವ್ರೆ, ಅವ್ರು ಹಂಗೆ ಸ್ಟಾಕ್ ಹಂಗೆ ಇಟ್ಟಿರ್ತಾರೆ. ಯಾವಾಗ ಬೆಲೆ ಬಂತು ತಕ್ಷಣ ಮಾರ್ತಾರೆ ಅದು. ಸೊ ಅದು ಇವಾಗ ಷೇರು ಮಾರುಕಟ್ಟೆಗಳಲ್ಲಿ ವ್ಯವಹಾರ ನಡೆಸೋರು ವ್ಯವಹಾರನೇ ಹಂಗೆ. ಯಾವತ್ತು ಸೆನ್ಸೆಕ್ಸ್ ಬಿದ್ದೋಗ್ಬಿಡ್ತದೋ, ಯಾವ ಶೇರ್ ಮಾರ್ಕೆಟು ಈಗ 100 ರೂಪಾಯಿ ಇರೋದು 5 ರೂಪಾಯಿ ಹೋದ್ರೂ ಬರೀ 95 ರೂಪಾಯಿ ಬಂದ್ರೂ ಎಷ್ಟೋ ಲಕ್ಷಾಂತರ ರೂಪಾಯಿ, ಸಾವಿರಾರು ರೂಪಾಯಿ ನಷ್ಟ ಆಗಿರ್ತದೆ ಹೂಡಿಕೆದಾರರಿಗೆ. ದಿನ ಏರಿಳಿತಗಳಿರ್ತದೆ. ಬಟ್ ಬಂಗಾರ ಬೇರೆ ಥರ ಅಲ್ಲ. ಬೇರೆ ಹೂಡಿಕೆಗಳು ಏನಾಗ್ತವೆ, ನಶಿಸಿ ಹೋಗುವ, ಹಾಳಾಗಿ ಹೋಗುವ, ಕೊಲ್ಯಾಪ್ಸ್ ಆಗುವಂಥ, ಕೊಲ್ಯಾಪ್ಸ್ ಅನ್ನೋ ಪದ ಬಳಸಬೇಕು, ಸಂಪೂರ್ಣ ನಾಶ ಆಗುವಂಥ ಪರಿಸ್ಥಿತಿ ಇರ್ತದೆ. ಆದರೆ ಗೋಲ್ಡು ಮತ್ತು ಸಿಲ್ವರ್ ಹಂಗಾಗಲ್ಲ. ಗೋಲ್ಡ್ ಇಸ್ ನಾಟ್ ಎ ಕಮಾಡಿಟಿ, ಗೋಲ್ಡ್ ಇಸ್ ಅನ್ ಎಕ್ಸ್ಚೇಂಜ್ ಮನಿ. ಅದು ಒಂದು ವಿನಿಮಯಕ್ಕೆ, ಅದೊಂದೇ ಮಾರ್ಗೋಪಾಯ. ಈಗ ಸ್ವಲ್ಪ ಏನೋ ಬಾರ್ಟರ್ ಸಿಸ್ಟಮ್ ಥರ ನಾವೇನೋ ಕೊಡ್ತೀವಿ, ನೀವೇನೋ ಕೊಡಿ, ಆ ಲೆಕ್ಕಾಚಾರ ಹಾಕೋಬೋದು. ಅಥವಾ ನಮ್ಮ ಹಣ ನಾವು ರೂಪಾಯಲ್ಲಿ ಕೊಡ್ತೀವಿ, ನೀವು ರೂಬಲಲ್ಲಿ ಕೊಡಿ, ಈ ರೀತಿ ಆಗ್ತಾ ಇರ್ಬೋದು. ಬಟ್ ಒಂದು ಕಾಲಕ್ಕೆ ಅದು ಎಲ್ಲಿಗೆ ಬಂದು ನಿಂತ್ಕೋತದೆ ಅಂತ ಅಂತಿಮವಾಗಿ ನೀವು ನಮಗೆ ನಿಮ್ಮ ನೋಟ್ ಬೇಕಾಗಿಲ್ಲ, ನಮ್ಗೆ ಚಿನ್ನ ಕೊಡಿ ಸಾಕು, ನಮಗೆ ಡಾಲರ್ ಬೇಕಾಗಿಲ್ಲ ಅನ್ನೋ ಪರಿಸ್ಥಿತಿ ಬರ್ತದೆ.